ಒಂದು ಕ್ವಾಟ್ರು 30 ರೂಪಾಯಿ ಏರ್ಸವ್ರೆ. ನಮ್ಮ ಜೀವ ಎಲ್ಲಿ ಉಳಿತದೆ? ಇಲ್ಲಿ ಕರ್ನಾಟಕದ ಬುಟ್ಟಾಕಿಯದ. ಇವು ಕರ್ನಾಟಕದಲ್ಲಿ 28 ಬಂದ್ರು ಬೀಜ ಕಾಂಗ್ರೆಸ್ ಬಂದ್ರು ಅಲ್ಲಿ ನಡೆದಿದೆ ಮೋದಿದು ವ್ಯವಹಾರ. ನಮ್ಮ ಮತ ಅಂದರೆ ದುಡ್ಡು ಯಾರು ಕೊಡ್ತಾರೆ ಅವ್ರಿಗೆ ಹಾಕ್ತೀವಿ. ಈಗ ಹಂಗಲ್ಲ, ಅವರು ಕೊಡ್ತಾರೆ ಎಣ್ಣೆನ. ನೀವು ಜಲ್ದಿ ಕುಡಿದು ಸತ್ತೋಗ್ರಿ ನನ್ನ ಮಕ್ಕಳ, ಆ ಹೆಂಗಸರನ್ನ ಉಳಿಸ್ತೀವಿ ಅಂತ. ಅಯ್ಯ, ಅಲ್ಲಿಂದ ಕಳ್ಸಿದ್ರೇ ಇಲ್ಲಿಗೆ ಬರೋದು. ಇಲ್ಲಿ ಖಜಾನೆ ಎಲ್ಲ ಹೊಂಟೋಗೈತೆ, ಅಲ್ಲಿ ಖಜಾನೆ ತುಂಬಿಸಿ ಇಲ್ಲಿ ಕಳ್ಸಿದ್ರೆ ಇವ್ರು ಮಾಡೋದು. ಅಲ್ಲಿವರೆಗೆ ಯಾರು ಏನು ಮಾಡೋಕ್ಕಾಗಲ್ಲ. ನಂದೇ ಒಂದು 10 ಲಕ್ಷ ಹೋಯ್ತು ಮೇಡಮ್. 100 ಓಟ್ ಹಾಕ್ಸಿದ್ದೀನಿ. ಮುಸ್ಲಿಂ ಅವ್ರದ್ದು ಗಂಜಾಮೂಲಿ ಎಲ್ಲ ಯಾರು ಬೇಕಾದ್ರೆ ಕೇಳಿ. ಮೋಸ ಅಂದರೆ ಮೋಸ ಆಗೈತೆ. ಒಂದು ಕ್ವಾಟ್ರು 30 ರೂಪಾಯಿ ಏರ್ಸವ್ರೆ. ನಮ್ಮ ಜೀವ ಎಲ್ಲಿ ಉಳಿತದೆ? ಹೆಂಗಸರಿಗೆಲ್ಲ ಓಟು, ಗಂಡಸರಿಗೆಲ್ಲ ಕೊಡ್ಸೋದು, ಸಾಯಿಸೋದು ಅಷ್ಟು. ಹಾಕಲೇಬೇಕು. ಹಾಕ್ತೀವಿ, ಒಂದು 10ಕ್ಕೋ ಏನೋ ಬಡವ ರೀತಿಯಲ್ಲಿ ಹಾಕ್ಬಿಡ್ತೀವಿ. ನಮಗೆ ಕುಡಿಯೋ ಎಣ್ಣೆ ಕೊಡ್ತಾರಲ್ಲ, ಅದಕ್ಕೆ ಒಂದು ಕುಡಿಯಕ್ಕೆ ಎಣ್ಣೆ ಕೊಟ್ಟರೆ ಓಟ್ ಹಾಕ್ಬಿಟ್ಟು ಮುಂಚೆ ಇನ್ನು ಕುರ್ಸೆ ಸಾಯಿಸ್ತಾವ್ರಲ್ಲವ. ಬುದ್ಧಿ ಹೇಳ್ಬೇಕು. ಬುದ್ಧಿ ಎಲ್ಲಿ ನಮ್ಗೆ? ಬುದ್ಧಿ ಎಲ್ಲಿ ಬರ್ತದೆ? ಎಣ್ಣೆ ನೋಡಿ ಓಟ್ ಹಾಕ್ಬೇಕು, ಓಟ್ ಹಾಕಿ ಅನ್ಬೇಕು ತಾನೆ. ಈಗ ಹಂಗಲ್ಲ, ಅವರು ಕೊಡ್ತಾರೆ ಎಣ್ಣೆನ. ನೀವು ಜಲ್ದಿ ಕುಡಿದು ಸತ್ತೋಗ್ರಿ ನನ್ನ ಮಕ್ಕಳ, ಆ ಹೆಂಗಸರನ್ನ ಉಳಿಸ್ತೀವಿ ಅಂತ. ಸೊ ಎಣ್ಣೆ ಕೊಟ್ಟವರು ನಿಮ್ಮ ಓಟ. ನಿಮ್ಮ ಹೆಸರು? ಶ್ರೀನಿವಾಸ. ಸರಿ ಸರ್, ನೀವು ಯಾರಿಗೆ ಓಟ್ ಹಾಕ್ತೀರಾ? ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಮ್ಮ. ಯಾಕೆ? ಏನು ಮೊದಲೇ ನಾವು ಕಾಂಗ್ರೆಸ್ ಪರವಾಗಿದ್ದೀವಿ. ಏನಾದರೂ ಒಂಚೂರು ಸಪೋರ್ಟ್ ಮಾಡ್ತಾರೆ ಕಾಂಗ್ರೆಸ್ನವರು, ಅದರಿಂದ ನಾವು ಕಾಂಗ್ರೆಸ್ ಅಭಿಮಾನಿಗಳೇ. ಈಗ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿದ್ದಾರೆ ಬಿಜೆಪಿ ಮತ್ತೆ ಜೆಡಿಎಸ್ ಅವರು. ಸರ್, ಅದು ಪ್ಲಸ್ ಮೈನಸ್? ಅದು ಮೈನಸ್ಸೇ, ಪ್ಲಸ್ ಏನಲ್ಲ. ಅದು ಮೈನಸ್ಸೇ, ಪ್ಲಸ್ ಏನಲ್ಲ. ಈಗ ಸ್ಟಾರ್ ಚಂದ್ರು ಕಾಂಗ್ರೆಸ್ ಇಂದ ನಿಂತಿದ್ದಾರೆ ಸರ್. ಕೆಲವರು ಜನಗಳು ಏನಂದ್ರೆ ಅವ್ರು ಯಾರಂತಾನೆ ಗೊತ್ತಿಲ್ಲ, ಬಂದು ನಿಲ್ಸಿದ್ದಾರೆ ಕಾಂಗ್ರೆಸ್ ಅವರು ಅಂತಾನು ಮಾತು. ಆದರೆ ಇನ್ನೊಂದು ಪಕ್ಷ ನೋಡಿ ಹಾಕ್ತಾರಷ್ಟೇ. ಈಗ ಮುಖ್ಯಮಂತ್ರಿಗಳು ಮಾಡಿರೋದು ಸವಲತ್ತು ಇದೆಯಲ್ಲ, ಅದರ ಮೇಲೆ ಡಿಪೆಂಡ್ ಆಗ್ತದೆ. ಆದ್ದರಿಂದ ಸುಮಾರು ಜನ ಅದಕ್ಕೆ ಒಲವಿದೆ. ಅದರಿಂದ ಕಾಂಗ್ರೆಸ್ಗೆ ಇಂಪ್ರೂವ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮದು ಕಾಂಗ್ರೆಸ್. ಈಗ ನೀವು ಪಕ್ಷ ನೋಡಿ ಓಟ್ ಹಾಕ್ತೀರಾ ಇಲ್ಲ ಗ್ಯಾರಂಟಿಗಳನ್ನ ನೋಡಿ ಓಟ್ ಹಾಕ್ತೀರಾ? ಪಕ್ಷ ನೋಡಿ ಹಾಕ್ತೀವಿ. ನೋ ಗ್ಯಾರಂಟಿ. ಗ್ಯಾರಂಟಿ ಅನದರ್. ಪಕ್ಷ ನೋಡಿ ಹಾಕ್ತೀವಿ ಅಷ್ಟೇ. ಹಾಂ. ಈಗ ಸ್ಟೇಟ್ನಲ್ಲಿ ಕಾಂಗ್ರೆಸ್ ಪಕ್ಷ ಇದೆ, ಕಾಂಗ್ರೆಸ್ಸು ಒಲವಿದೆ. ಆದ್ದರಿಂದ ಇದು ಇದು ಮೈತ್ರಿ ಅಪವಿತ್ರ ಅಂತ ಅನ್ಕೊಳ್ತೀವಿ ನಾವು. ಹಾಗಾಗಿ ನಾವು ಕಾಂಗ್ರೆಸ್ ಹೋಗ್ತಾ ಹಾಕ್ತೀವಿ. ನನ್ನ ಹೆಸರು ರಂಗಮುತ್ತು ಅಂತ, ರಿಟೈರ್ಡ್ ರೆವೆನ್ಯೂ ಇನ್ಸ್ಪೆಕ್ಟರ್. ಥ್ಯಾಂಕ್ ಯು ಸೋ ಮಚ್ ಸರ್. ಜನಗಳೇ ಇಲ್ವಲ್ಲ ಸರ್, ಎಲ್ಲ ಹಳ್ಳಿ ಜನಗಳೆಲ್ಲ ಎಲ್ಗೊಂಟೋಗ್ಬಿಟ್ಟವ್ರೆ ಅಂತ. ನಾವು ಯಾರಿಗಂದ್ರೆ ಬಿಜೆಪಿ ನಮ್ಮದು. ನಮ್ಮದು ಸೆಂಟ್ರಲ್ಲು ಮೋದಿ ಬರ್ಬೇಕು ನಮಗೆ. ಆ ಥರ ನಡೀತಾ ಇದೆ ಅಭಿವೃದ್ಧಿ. ಅದಕ್ಕೆ ಈಗ ಸರಿ ಮೋದಿ ನೋಡೋಟಾಗ್ತೀರಾ ಅಂದ್ರೂ ಜೆಡಿಎಸ್ ಕ್ಯಾಂಡಿಡೇಟ್ ನಿಂತಿರೋದು. ಜೆಡಿಎಸ್ಗೂ ಅದು ಅವರು ಅಭಿವೃದ್ಧಿಗೆ ಅದಕ್ಕೆ ತಾನೇ ಬರ್ತಾ ಇರೋದು. ಮೋದಿ ಕಡೆಗೆ ಇರೋದಕ್ಕೆ ಮೋದಿಗೆ ಹಾಕೋದು ನಾವು. ಅವ್ರ ಜೊತೆನೆ ಕಿತ್ತಾಡ್ತಾರೆ, ಈಗ ಅವ್ರ ಜೊತೆನೆ ಮೈತ್ರಿ ಮಾಡ್ಕೊಳ್ಳಿ. ಅತ್ಕಟ್ಟಿಗೆ ನಮ್ಗೇನು, ಒಟ್ಟಿನಲ್ಲಿ ನಮಗೆ ಬೇಕಾಗಿರೋ ಸೆಂಟ್ರಲ್ ಮೋದಿ. ಇಲ್ಲಿ ಕರ್ನಾಟಕದ ಬುಟ್ಟಾಕಿಯದ. ಇವು ಕರ್ನಾಟಕದಲ್ಲಿ 28 ಬಂದ್ರು ಬೀಜ ಕಾಂಗ್ರೆಸ್ ಬಂದ್ರು ಅಲ್ಲಿ ನಡೆದಿದೆ ಮೋದಿದು ವ್ಯವಹಾರ. ಅಯ್ಯ, ಅಲ್ಲಿಂದ ಕಳ್ಸಿದ್ರೇ ಇಲ್ಲಿಗೆ ಬರೋದು. ಇಲ್ಲಿ ಖಜಾನೆ ಎಲ್ಲ ಹೊಂಟೋಗೈತೆ, ಅಲ್ಲಿ ಖಜಾನೆ ತುಂಬಿಸಿ ಇಲ್ಲಿ ಕಳ್ಸಿದ್ರೆ ಇವ್ರು ಮಾಡೋದು. ಅಲ್ಲಿವರೆಗೆ ಯಾರು ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಬಿಜೆಪಿ ಕ್ಯಾಂಡಿಡೇಟ್. ಹೌದು. ಎಷ್ಟು ಇಷ್ಟು ಅಂತಲ್ಲ, 100ರಲ್ಲೇ ಬರ್ಬೋದು, 200ರಲ್ಲೇ ಬರ್ಬೋದು ಅಷ್ಟೇ. ನಿಮ್ಮ ಮತ ಕುಮಾರಣ್ಣಂಗ? ಹೌದು. ಥ್ಯಾಂಕ್ ಯು ಸರ್. ನಿಮ್ಮ ಮತ ಯಾರಿಗೆ ಸರ್? ನಮ್ಮ ಮತ ಅಂದರೆ ದುಡ್ಡು ಯಾರು ಕೊಡ್ತಾರೆ ಅವ್ರಿಗೆ ಹಾಕ್ತೀವಿ. ಅದು ಊಟಕ್ಕೆ ದುಡ್ಡು ಬೇಡವಾ ನಮಗೆ? ಈಗ ಡೈರಿ ಎಲೆಕ್ಷನ್ ನಡೀತಲ್ಲ, ಏನಿದು ಸುಳ್ಳ? ಈಗ ಗಂಜಾಮಲ್ಲಿ ನಡೀತಲ್ಲ ಅದೆಲ್ಲ ಬಿಡಿ. ಈಗ MP ಎಲೆಕ್ಷನ್ ಅಲ್ಲಿ ಯಾರು ಓಟ್ ಹಾಕ್ತೀರಾ ನೀವು? ದುಡ್ಡು ಕೊಟ್ಟವ್ರಿಗೆ ಹಾಕ್ತೀರಾ? MP ಎಲೆಕ್ಷನ್ಗೆ ಅಂದರೆ ಕುಮಾರಸ್ವಾಮಿಗೆ ಹಾಕ್ತಿರೋ? ಕುಮಾರಸ್ವಾಮಿ ಹತ್ರ ಊಟ ಮಾಡಿದ್ದೀವಿ, ಅವ್ರು ಕೊಟ್ಟವ್ರೆ, ಅವ್ರಿಗೆ ಹಾಕ್ಬೇಕು. ಅವ್ರಿಗೆ ಹಾಕ್ಬೇಕಾ? ಈಗ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡವ್ರೆ, ಅವ್ರ ಹತ್ರ ಬಿಜೆಪಿ ಬಗ್ಗೆನೇ ಸೇರ್ಕೊಂಡಿದ್ದೆ ನಾನು ಡೈರೆಕ್ಟಾಗಿ. ಇದು MLA ಹತ್ರ ಸೇರ್ಕೊಂಡು ಮಾಡಿರೋದು ಎಲೆಕ್ಷನ್. ಇಲ್ಲಿ ಎಲೆಕ್ಷನ್ ಮಾಡಿದ್ದೀನಿ, ಓಟ್ ಹಾಕ್ಸಿದ್ದೀನಿ, ದುಡ್ಡು ಕೊಟ್ಟಿಲ್ಲ.
ದುಡ್ಡು ಕೊಟ್ಟಿಲ್ವಾ? ನಂದೇ ಒಂದು 10 ಲಕ್ಷ ಹೋಯ್ತು ಮೇಡಮ್. ಹೌದಾ? 100 ಓಟ್ ಹಾಕ್ಸಿದ್ದೀನಿ. ಮುಸ್ಲಿಂ ಅವ್ರದ್ದು ಗಂಜಾಮಲ್ಲಿ ಎಲ್ಲ ಯಾರು ಬೇಕಾದ್ರೆ ಕೇಳಿ. ಯಾರಿಗೆ ಹಾಕ್ಸಿದ್ರಿ? ಅದೇ BJP ಕಡೆಯಿಂದ ಓಡಾಡಿದೆ ಇಲ್ಲಿ ದರ್ಶನ್ ಫೋಟೋ ಹಾಕ್ಸಿ. ಹಾ 500 ಕೊಟ್ಟಿಲ್ಲ ನಮ್ಮ ಹುಡುಗರು. ಕೊಟ್ಟಿಲ್ಲ. ಲೀಡ್ರ್ ಇಸ್ಕೊಂಡ್ಬಿಟ್ಟವ್ರೆ. ಹಾ ಬೇರೆಯವರು ಹಳೆ ಕೌನ್ಸಿಲರ್ ಆಗಿದ್ರಲ್ಲ ಲೇಡೀಸು, ಹಾ ಅವ್ರು ಇಸ್ಕೊಂಡವ್ರೆ. ಯಾರಿಗೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಮೆಸೇಜ್ ಬಂದೈತೆ. ಹೌದಾ? ಮೋಸ ಮಾಡಿದ್ರಿ? ಮೋಸ ಅಂದರೆ ಮೋಸ ಆಗೈತೆ. ಹಾ ಊಟ ಮಾಡಿದ್ದೀನಿ, ಕುಮಾರಸ್ವಾಮಿ ಅವರು ಊಟ ಕೊಟ್ಟವ್ರೆ, ಹಾ ಅವ್ರಿಗೆ ಹಾಕ್ಬೇಕು. ಇವಾಗ ಈ ವರ್ಷ ಹಾಕ್ತೀರಿ? ಗೆಲ್ತಾರಾ? ಗೆಲ್ತಾರ ಸೋಲ್ತಾರ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಹಾ ಮಂಡ್ಯದವ್ರು ಮಂಡ್ಯದವರು ಇಲ್ಲೇ ಒಟ್ಟಿನ ಫೇವರ್ ಅವರು ಅವ್ರಿಗೆ. ಊಟ ಕೊಡ್ತಾರೆ ಎಲ್ಲ ಕಡೆ. ಹೌದು. ಸರಿ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಯಾರಿಗೆ ಮತ ಹಾಕ್ತೀರಾ? ನಿಮ್ಮ ಮತ ಯಾರಿಗೆ? BJP ಯಾಕೆ? ಅವರು ಎಲ್ಲರೂ ಒಳ್ಳೇದು ಮಾಡ್ತಿದ್ದಾರೆ, ಅದಕ್ಕೋಸ್ಕರ. ಈಗ ಬಿಜೆಪಿ ಆದ್ರೂ ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಇರೋದು, ಅಂದ್ರೆ JDS ಪಕ್ಷದ ಕ್ಯಾಂಡಿಡೇಟ್ ಕುಮಾರಸ್ವಾಮಿ ಅವರು. ಸೊ ಮೈತ್ರಿ ಮಾಡ್ಕೊಂಡಿದ್ದಾರೆ, ಒಳ್ಳೇದ ಕೆಟ್ಟದ? ಯಾರು? ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದಾರಲ್ವಾ? ಒಳ್ಳೇದು ಒಳ್ಳೇದಾ? ಒಳ್ಳೇದು. ಮೈನಸ್ ಆಗಲ್ವಾ? ಅವ್ರ Minus ಹತ್ರ ಏನಿಲ್ಲ. ಮಾಡ್ಕೋತಾರೆ, ಈಗ ಅವ್ರ ಹತ್ರನೇ ಮೈತ್ರಿ ಮಾಡ್ಕೊಂಡವ್ರೆ ಅನ್ನೋದು. ಮೈತ್ರಿ ಮಾಡ್ಕೊಂಡ್ರೆ ಏನಿದು, ಒಳ್ಳೇದು ಮಾಡ್ತಾರೆ ತಾನೆ. ಮಳೆ ಇಲ್ಲ, ಸಿದ್ದರಾಮಯ್ಯ ಬಂದ್ಬಿಟ್ಟು ಮಳೆನೂ ಗೊತ್ತಲ್ಲ, ಏನೂ ಗೊತ್ತಲ್ಲ, ಏನಕ್ಕೋಸ್ಕರ. ಹಾ. ಅವ್ರ ಬಂದರೆ ಮಳೆನಾರ ಬರ್ತದೆ, ಒಳ್ಳೆನಾರ ಬರ್ತದೆ. ಏನು ಸಿದ್ದರಾಮಯ್ಯ ಬಂದು ಏನು ಮಾಡಿದ್ದಾನೋ? ಏನೂ ಮಾಡಿಲ್ಲ. ಹಾ. ಸೊ ನಿಮ್ಮ ಮತ JDS ಬಿಜೆಪಿಗೆ? BJP. ಓಕೆ ಸರ್, ನೀವ್ ಹೇಳಿ. ನಮ್ಮದು ಅಷ್ಟೇ ಮೇಡಮ್ ಅವರೇ, ಹಾ? BJPನೇ ಅದು. ಬಿಜೆಪಿಗೆ ಮತನಾ? ಕುಮಾರಸ್ವಾಮಿ ಅವ್ರಿಗೆ ಆದ್ರೆ ಅಭಿವೃದ್ಧಿ ಮಾಡ್ತಾರಾ? ಹೌದು, ಮಾಡ್ತಾರೆ ಹಾ? ಮಾಡ್ತಾರೆ. ಈಗ ಅಷ್ಟೊಂದು ಗ್ಯಾರಂಟಿಗಳನ್ನ ಕೊಟ್ಟಿದಾರಲ್ಲ, ಸೊ ಅವ್ರಿಗೆ ಮತ ಇಲ್ವಾ ನಿಮ್ದು? ಕೊಟ್ಟವ್ರೆ ಮತ ಅದೇ ಅಂದರೆ ಎಲ್ಲ ಗೆಲ್ಲಗಂಟೆ ಗೆದ್ದಾದ್ಮೇಲೆ ಎಲ್ಲ ಅವ್ರವ್ರ ಮನೇಲಿ ಇರ್ತಾರೆ, ಯಾರು ಮಾಡಬೇಕಿಲ್ಲ. ಅವ್ರ ಕಷ್ಟ ಅವ್ರಿಗೆ ಕಷ್ಟಪಡೋ ರೈತರು ಜನಗಳಲ್ವಾ? ಅಂತೆ ರೈತರಿಗೆ ಹೇಳ್ಬೇಕು, ರೈತರೇ ಇದು ಮಾಡಬೇಕು. ಹಾ. ಅಷ್ಟು ಬಿಟ್ರೆ ನೀನಿದಲ್ಲಿ ಎಲ್ಲ ನೀವು ಕೆಲಸಕ್ಕೆ ಹೋಗ್ಬೇಡಿ, ಇದು ಮಾಡಬೇಡಿ ಅಂತ ಹೇಳೋಕ್ಕಾಗದ? ಯಾರು ಹೋಗಲ್ಲ, ಅವ್ರವ್ರ ಬಂಗ ಅವ್ರು ನೋಡ್ಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಸರ್, ಮಂಡ್ಯದಲ್ಲಿ ಈಗ ಆಲ್ರೆಡಿ ರಾಜಕೀಯ ಒಂದು ಹೈ ವೋಲ್ಟೇಜ್ ಆಗಿ ನಡೀತಾ ಇದೆ, ನಿಮಗೆ ಗೊತ್ತಿದೆ. ಒಂದ್ ಕಡೆ ಕುಮಾರಸ್ವಾಮಿಗಳಿದ್ದಾರೆ, ಇನ್ನೊಂದ್ ಕಡೆ ಸ್ಟಾರ್ ಚಂದ್ರ ಅವರಿದೆ. ನಿಮ್ಮ ಮತ ಯಾರಿಗೆ? ನಮ್ಮ ಮತ ಕುಮಾರಸ್ವಾಮಿ ಅವ್ರಿಗೆ. ಯಾಕೆ? ಯಾಕೆಂದರೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಜನದ ಮಧ್ಯೆ ಇರೋರು. ಈಗ ಕೇಂದ್ರದಲ್ಲಿ NDA ನರೇಂದ್ರ ಮೋದಿ ಪ್ರಧಾನಿಯಾಗೋದಂತೂ ಸತಸಿದ್ಧ, ಯಾರು ತಪ್ಸೋಕ್ಕಾಗಲ್ಲ. ಕುಮಾರಸ್ವಾಮಿ ಅವ್ರು ಗೆದ್ದರೆ ಕೇಂದ್ರದ ಕ್ಯಾಬಿನೆಟ್ ದರ್ಜೆ ಸಚಿವರಾಗ್ತಾರೆ, ಮಂಡ್ಯ ಜಿಲ್ಲೆಗೆ ಅನುಕೂಲ ಆಯ್ತದೆ, ನಮ್ಮ ಸಮಸ್ಯೆಗಳಿಗೆ ಸ್ವಲ್ಪ ಅರ್ಥ ಬರ್ತದೆ. ಒಳ್ಳೆ ಬೆಸ್ಟ್ ಕ್ಯಾಂಡಿಡೇಟು NDA ಅಭ್ಯರ್ಥಿ. ಅಲ್ಲ ಸರ್, ಇವಾಗ ಏನು ಅಂತಂದ್ರೆ ಮೈತ್ರಿ ಮಾಡ್ಕೊಂಡಿರೋದು ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಪ್ಲಸ್ ಆಗುತ್ತೆ ಮೇಡಮ್. ಹೌದಾ? ಹಾಂ. ಅಂದ್ರೆ ಇವಾಗ ಯಾಕೆಂದ್ರೆ ಪ್ರತಿ ಸಲ ಲಾಸ್ಟ್ ಟೈಮ್ ಬೇರೆಯವ್ರ ಹತ್ರ ಅವರು ಮಾಡ್ಕೊಂಡಿದ್ರು ಮೈತ್ರಿನ, ಇವಾಗ ಹೀಗೆ ಅದು ಜನಗಳಿಗೆ ಯಾವ ರೀತಿ ಬಿಂಬಿಸ್ತದೆ ಅಂತ? ಜನಗಳಿಗೆ ಏನು ಹೇಳ್ತಾವ್ರೆ ಅಂದರೆ, ಜನಗಳಿಗೆ ಮೇಡಮ್ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ, ಹೊರಗಡೆ ಏನು ಬಂದವ್ರೆ ಇವರು, ಬೇರೆ ಕ್ಷೇತ್ರದವರು ಅಂತಾರೆ. ಈಗ ಉದಾಹರಣೆಗೆ ಸ್ಟಾರ್ ಚಂದ್ರು ಅವ್ರ ಅಣ್ಣ ಗೌರಿಬಿದ್ನೂರು MLA, ಹೌದು. ಇವ್ರ ಅಣ್ಣ ಯಾಕೆ ಅಲ್ಲಿ ಹೋಗಿ ನಿಂತಿದ್ದಾರೋ? ಈಗ ರಾಹುಲ್ ಗಾಂಧಿ ಬಂದು ವಯನಾಡಲ್ಲಿ ನಿಂತ್ಕೋಬೋದು, ಸಿದ್ದರಾಮಯ್ಯ ಹೋಗಿ ಬಾದಾಮಿಯಲ್ಲಿ ನಿಂತ್ಕೋಬೋದು, ಸೋನಿಯಾಗ ಬಂದು ಬಳ್ಳಾರಿಯಲ್ಲಿ ನಿಂತ್ಕೋಬೋದು, ಮತ್ತು ಇಂದಿರಾ ಗಾಂಧಿ ಚಿಕ್ಕಮಂಗ್ಳೂರಲ್ಲಿ ಬಂದು ಗೆದ್ದವ್ರೆ. ಇವರೆಲ್ಲ ಬಂದು ಗೆದ್ದವ್ರೆ. ಕುಮಾರಸ್ವಾಮಿ ನಮ್ಮ ಪಕ್ಕದ ಜಿಲ್ಲೆಯವ್ರು ಕಚ್ಕೊಂಡಾಗವ್ರೆ. ಚನ್ನರಾಯಪಟ್ಟಣ, ಕೇರ್ಪೇಟೆ, ಹೊಳೆನರಸೀಪುರ ಎಲ್ಲ ಮಂಡ್ಯ ಜಿಲ್ಲೆ ಕಚ್ಕೊಂಡಂಗಿರೋದು. ನಮ್ಮ ಪಕ್ಕದ ಜಿಲ್ಲೆಯವರು ಬೆಳಿಗ್ಗೆ ಎದ್ದು ಸಿಗುವಂಥ ಜಿಲ್ಲೆಯವರು. ಇವರು ಅಲ್ಲಿಂದ ಉತ್ತರ ಪ್ರದೇಶದಲ್ಲಿ ಅಮೇಥಿಯಲ್ಲಿ ಗೆಲ್ಲಕ್ಕಾಗದೇ ವಯನಾಡಲ್ಲಿ ಬಂದು ನಿಂತ್ಕೋತವ್ರೆ. ಅಂಥದ್ರಲ್ಲಿ ಕುಮಾರಸ್ವಾಮಿ ಯಾಕೆ ಮಂಡ್ಯದಲ್ಲಿ ನಿಂತ್ಕೋಬಾರ್ದು? ಒಬ್ಬ ಮಾಜಿ ಮುಖ್ಯಮಂತ್ರಿ, ರೈತರ ಪರವಾಗಿರೋರು. ಅಲ್ಲ, ಒಂದು ಮಾಜಿ ಮುಖ್ಯಮಂತ್ರಿ ನಿಂತಿದ್ದಾರೆ ಅಂದ್ರೆ ಸ್ವಲ್ಪ ಅದು ಹೈ ವೋಲ್ಟೇಜ್ ಆಗೇ ಇರುತ್ತೆ. ಹೈ ವೋಲ್ಟೇಜ್ ಆಗೇ ಇದೆ ಮೇಡಮ್. ಗೆಲ್ತಾರೆ, ಒಂದು 3-4 ಲಕ್ಷ ಲೀಡಲ್ಲೇ ಗೆಲ್ತಾರೆ ಕುಮಾರಸ್ವಾಮಿ. ಭಾರಿ ಅಂತರದಲ್ಲೇ ಅವ್ರ ಹತ್ರ ದುಡ್ಡು ಜಾಸ್ತಿ ಇದೆ. ಸ್ಟಾರ್ ಚಂದ್ರು ಯಾರು ಅನ್ನೋದೇ ಗೊತ್ತಿಲ್ಲ. ಈ ಚುನಾವಣೆ ಅನೌನ್ಸ್ ಆದಮೇಲೆ ಕಾಂಗ್ರೆಸ್ ಅವರು ಯಾರು ಕ್ಯಾಂಡಿಡೇಟ್ ಇಲ್ದೇ ಮಂತ್ರಿಯನ್ನು ನಿಂತ್ಕೋಬೇಕು ಅಂತ ಹೇಳಿದ್ರು. ಮಂತ್ರಿ ನಾವು ನಿಂತ್ಕೊಂಡ್ರೆ ಸೋಲ್ತೀವಲ್ಲ. 7 ಜನ MLA ಇದ್ದಾರೆ. ಈಗ 8 ವಿಧಾನಸಭಾ ಕ್ಷೇತ್ರ 7 ಜನ ಕಾಂಗ್ರೆಸ್ ಅವರು ಇದ್ದಾರೆ, 3 ಜನ MLC ಅವರೇ, ಮಂತ್ರಿ ಎಲ್ಲ ಅವರೇ. ನಿಂತ್ಕೊಂಡ್ರೆ ನಾವು ಸೋಲ್ತೀವಲ್ಲ ಅಂತ ಮಂತ್ರಿಗಳು ಎದುರ್ಕೊಂಡು ಅವ್ರ ಕ್ಷೇತ್ರದವ್ರನ್ನ ಸ್ಟಾರ್ ಚಂದ್ರು ಪ್ರಭಾವಿ ದೊಡ್ಡ ಕಾಂಟ್ರಾಕ್ಟ್ರನ್ನ ದುಡ್ಡಿರೋರನ್ನ ಕರ್ಕೊಬಂದು ನಿಲ್ಸವ್ರೆ. ಕುಮಾರಸ್ವಾಮಿ ಎಲ್ಲರಿಗೂ ಗೊತ್ತು, ಸ್ಟಾರ್ ಚಂದ್ರ ಯಾರಿಗೂ ಗೊತ್ತು ಮೇಡಮ್? ಈಗ ನಾವು ಓಡಾಡೋರೆ. ಈಗ ನಾನೇ 35 ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ, ರೈತ ಸಂಘಟನೆಯಲ್ಲಿದ್ದು BJP ಸೇರ್ಕೊಂಡಿದ್ದೀವಿ. ನಮಗೆ ಸ್ಟಾರ್ ಚಂದ್ರು ಯಾರು ಅಂತ ಗೊತ್ತಿಲ್ಲ. ದೊಡ್ಡ ಗುತ್ತಿಗೆದಾರರು, ಕಾಲುವೆಗಳು ಈಗ VC ಚಾನಲ್ ಕೆಲಸ ಮಾಡ್ತಾವ್ರೆ, ಮೊದಲು CDS ಮಾಡಿದರು. ಇಂಥ ದೊಡ್ಡ ಕಾಂಟ್ರಾಕ್ಟ್ದಾರರು ನಮ್ಮಂತರಿಗೆ ಗೊತ್ತಿಲ್ಲ ಅಂದರೆ ಹಳ್ಳಿಗಳು ಸಾಮಾನ್ಯ ಜನಕ್ಕೆ ಏನು ಗೊತ್ತು? ಅದೇ ಕುಮಾರಸ್ವಾಮಿ ಅವರು ಮನೆ ಮಾತು ಎಲ್ಲರಿಗೂ ಗೊತ್ತು. ಆದ್ದರಿಂದ ಕುಮಾರಸ್ವಾಮಿ ಈಗ ಎಲ್ಲರೂ ಹೆಚ್ಚಿನ ಮತದಿಂದ ಕುಮಾರಸ್ವಾಮಿ ಗೆಲ್ಲಿಸ್ಬೇಕು ಅಂತ ಜನ ತೀರ್ಮಾನ ಮಾಡವ್ರೆ. ಇವ್ರು ಏನೇ ಮಾಡೋರು ಕುಮಾರಸ್ವಾಮಿ ಗೆಲುವು ಖಚಿತ 3-4 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಕೇಂದ್ರ ಸಚಿವರು ಹಾಗೆ ಆಗ್ತಾರೆ. ಅದರಲ್ಲಿ 2ನೇ ಮಾತಿಲ್ಲ. ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದಲ್ಲೂ ಮೋದಿ ಅವರು ಇವ್ರಿಗೆ ಒಳ್ಳೆಯ ಮಂತ್ರಿಯನ್ನ ಕ್ಯಾಬಿನೆಟ್ ಸಚಿವರನ್ನ ಮಾಡ್ತಾರೆ. ಸರ್, ನೀವೇನು ಹೇಳ್ತೀರಾ?
ಮಾತಾಡಿದಾರಲ್ಲ ಪರವಾಗಿಲ್ಲ ಹೇಳಿ ಸರ್. ಅಲ್ಲ ಸರ್ ನಿಮ್ಮ ಓಟ್ ನೀವೇ ಹಾಕ್ಬೇಕು ತಾನೆ, ಅವ್ರು ಹಾಕ್ತಾರಾ? ನಿಮ್ಮ ಓಟ್ ನೀವೇ ಹಾಕ್ತಿರಲ್ಲ, ನಿಮ್ಮ ಮತ್ತೆ ಯಾರಿಗೆ? ಯಾರು? ಒಂದು ನಿಮಿಷ ಇರಲಿ, ಹೆಂಗಸ್ರು ಮಾತಾಡ್ಸ್ಕೊಂಡು ಬಂದ್ಬಿಡ್ತೀವಿ, ಓಡ್ಬಿಡ್ತಾರಿಲ್ಲ ಅದು. ನಮಸ್ತೆ ಮ್ಯಾಮ್. ಹೇಳಿ ಮೇಡಮ್. ಮೇಡಮ್, ಇದು ಆಲ್ರೆಡಿ ಮಂಡ್ಯದಲ್ಲಿ ಗೊತ್ತು, ಒಂದು ಕಡೆ ಕುಮಾರಸ್ವಾಮಿ ಅವರು ಇದ್ದಾರೆ, ಇನ್ನೊಂದು ಕಡೆ ಸ್ಟಾರ್ ಚಂದ್ರ ಅವರು. ನಿಮ್ಮ ಮತ ಯಾರಿಗೆ? ನಾವು ಕುಮಾರಸ್ವಾಮಿ ಮೇಡಮ್. ಯಾಕೆ? ಅಂಥ ವ್ಯಕ್ತಿ ಬರಬೇಕು, ಅಂಥ ವ್ಯಕ್ತಿ ಸಿ ಎಮ್ ಆಗಬೇಕು. ಮತ್ತು ಕೊಡಗುಲಿ ಎಲ್ಲ ಇದಾಯ್ತಲ್ಲ ಮೇಡಮ್, ಎಷ್ಟು ಸಹಾಯ ಮಾಡಿದ್ರು ಅವರು. ಆಮೇಲೆ ಆ್ಯಕ್ಚುಲಿ ನಾನು ಇಲ್ಲಿ ಹೇಳಲ್ಲ, ರಾಮನಗರದಳು. ರಾಮನಗರ ಜಿಲ್ಲೆ ಮಾಡಿಕೊಟ್ರು, ರಾಮನಗರನೆಲ್ಲ ಇಂಪ್ರೂವ್ ಮಾಡಿದ್ದಾರೆ. ಒಳ್ಳೆ ವ್ಯಕ್ತಿತ್ವ ಇರೋ ಮನುಷ್ಯ ಬರಲಿ ಅಂತ ಅಷ್ಟೇ ಮೇಡಮ್. ಜನಗಳಿಗೆ ಹೆಲ್ಪ್ ಆಗುತ್ತೆ, ಸಾಲ ಮನ್ನಾ ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರು ಬರಬೇಕು ಮೇಡಮ್. ಈಗ ಅವರು ಮೈತ್ರಿ ಮಾಡ್ಕೊಂಡಿದ್ದಾರೆ, ಮೈತ್ರಿ ಅಭ್ಯರ್ಥಿ ಆಗಿದ್ದಾರೆ. ಹೌದು. ಅದು ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಆ್ಯಕ್ಚುಲಿ ಅವ್ರ ಪಕ್ಷದ ಕಡೆಯಿಂದನೇ ನಿಂತಿದ್ರೆ ಚೆನ್ನಾಗಿರ್ತಿತ್ತು. ಈಗ ಸ್ವಲ್ಪ ಇರ್ಸು ಮುರ್ಸು ಅಂತ ಅನ್ಸುತ್ತೆ ಮೇಡಮ್. ಆದ್ರೂ ಕುಮಾರಸ್ವಾಮಿ ಅವರಿಗೆ ನಿಮ್ಮ ಮತ? ಹೌದು. ಥ್ಯಾಂಕ್ ಯು ಮೇಡಮ್. ಕುಮಾರಸ್ವಾಮಿ, ಜೈ ಕುಮಾರಸ್ವಾಮಿ.